ನ್ಯಾಯ ಅನ್ಯಾಯದ ಪ್ರಶ್ನೆಗಳನ್ನು ಮಾಡಿಕೊಂಡು ಕೆಲವು ಸಮಯದ ನಂತರ ಮತ್ತೆ ಈಗ ನಮಗೆ ನ್ಯಾಯ ಸಿಕ್ಬಿಟ್ಟಿದೆ. ಕೆಲವೊಂದು ವಿದ್ಯಾರ್ಥಿಗಳಿಗೆ ಬೇಜಾರು ಕೂಡ ಆಗ್ಬೋದು, ಯಾಕಂದರೆ ನಾವು ಫರೂಕನ್ನು ಆ್ಯಡ್ ಮಾಡ್ಕೊಂಡಿದ್ದೀವಿ, ಇನ್ನೂ ಕೂಡ ಎಕ್ಸ್ಟೆಂಡ್ ಆಗಿದೆ ಡೇಟು, ಮತ್ತೆ ಇದು ಎಕ್ಸ್ಟೆಂಡ್ ಆಗ್ಕೊಂಡು ಎಲ್ಲಿ ತನಕ ಹೋಗುತ್ತೆ ಅಂತ ಭಾಳ ಬೇಜಾರಾಗ್ಬೋದು. ಆದರೆ ಯಾರು ಈ ಕಾಲೇಜನ್ನು ಆ್ಯಡ್ ಮಾಡಿರೋದಿಲ್ವೋ ಅವರಿಗೆ ಕೂಡ ಹೆಲ್ಪ್ ಆಗಲಿದೆ ಇದರಿಂದ. ಏನದು ಮಾಹಿತಿ ಅಂದರೆ, ಈ ಡೆಂಟಲ್ ಮತ್ತು MBBS ಕೋರ್ಸಸ್ಗಳಿಗೆ ಈ ಒಂದು ಆಪ್ಷನ್ ಎಂಟ್ರಿಗೆ 1 ಗಂಟೆ ಅಥವಾ 2 ಗಂಟೆ ಟೈಮನ್ನು ಕೊಟ್ಟಿದ್ರಲ್ಲ, ಆ ಒಂದು ಸಮಯಾವಕಾಶವನ್ನು 20 ಸೆಪ್ಟೆಂಬರ್ ಬೆಳಗ್ಗೆ 8 ಗಂಟೆವರೆಗೆ ಸಮಯವನ್ನು ವಿಸ್ತರಿಸಲಾಗಿದೆ. ಆದ್ದರಿಂದ ನೀವು ಆಪ್ಷನ್ ಎಂಟ್ರಿಗಳನ್ನು ಆಲ್ಟರ್ ಮಾಡ್ಕೊಳ್ಬೋದು, ಆಪ್ಷನ್ ಎಂಟ್ರಿಗಳನ್ನು ಡಿಲೀಟ್ ಮಾಡ್ಕೊಳ್ಬೋದು. ಈ ಫರೂಕ್ ಕಾಲೇಜನ್ನು ಆ್ಯಡ್ ಮಾಡ್ಕೊಳ್ಳೋದಕ್ಕೆ ನಾಳೆ 8 ಗಂಟೆ ತನಕ ಕಾಲಾವಕಾಶ ಇರ್ತದೆ. ಆದ್ದರಿಂದ ರಾತ್ರಿ ಎಲ್ಲ ಕೂತ್ಕೊಂಡು ನೀವು ಆಪ್ಷನ್ ಎಂಟ್ರಿಗಳನ್ನು ಆಲ್ಟರ್ ಮಾಡ್ಕೊಳ್ಳಿ. ನನಗೆ ಮುಂಚೆ ಗೊತ್ತಿತ್ತು ಈ ಫರೂಕನ್ನು ಅವರು ಆ್ಯಡ್ ಮಾಡ್ದೇನೆ ಸುಮ್ಮನೆ ಈ ಆಪ್ಷನ್ ಎಂಟ್ರಿಯನ್ನು ಕೊಟ್ಟಿದ್ದಾರೆ, ಯಾಕೆ ಕೊಟ್ಟಿದ್ದಾರೆ ಅಂತ ನಾನು ಕೇಳ್ತಾ ಇದ್ದೆ, ಭಾಳಷ್ಟು ವಿಡಿಯೋಗಳಲ್ಲಿ ಕೇಳ್ತಾ ಇದ್ದೆ. ಅವರು ಆಪ್ಷನ್ ಎಂಟ್ರಿಯನ್ನು ಓಪನ್ ಮಾಡಿರೋ ರೀಸನ್ ಆದರೂ ಏನಿತ್ತಂತ ಗೊತ್ತಾ ನಿಮಗೆ? ಇದು ಫರೂಕ್ ಕಾಲೇಜ್ ಆ್ಯಡ್ ಆಗ್ತದೆ ಅಂತ ಅವ್ರಿಗೆ ಗೊತ್ತಿರೋ ಕಾರಣವೇ ಈ ಒಂದು ಆಪ್ಷನ್ ಎಂಟ್ರಿನ ಓಪನ್ ಮಾಡಿದ್ರು. ಈಗ ನಮಗೆ ಕರೆಕ್ಟಾಗಿ ಗೊತ್ತಾಗಿದೆ, ಎಲ್ರಿಗೂ ಕೂಡ ಗೊತ್ತಾಗಿದೆ, ಬೆಳಗ್ಗೆ 8 ಗಂಟೆ ತನಕ ಸಮಯಾವಕಾಶ ಇರ್ತದೆ. ಇದನ್ನು ಇನ್ನೂ ಕೂಡ ವೆಬ್ಸೈಟಲ್ಲಿ ಬಿಟ್ಟಿಲ್ಲ. ಈ ತಪ್ಪನ್ನು ಮಾಡೋದಕ್ಕೆ ಹೋಗಬಾರ್ದು KE ಅವರು. ಅಟ್ಲೀಸ್ಟ್ ಇದನ್ನು KE ವೆಬ್ಸೈಟಲ್ಲಿ ಬಿಡಬೇಕಲ್ಲ. ಎಲ್ಲರೂ ಕೂಡ ಟ್ವಿಟರನ್ನು ಯೂಸ್ ಮಾಡೋದಿಲ್ಲ, ಟ್ವಿಟರ್ ಹ್ಯಾಂಡಲ್ನಲ್ಲಿ ಬಿಟ್ಟರೆ ಅದನ್ನು ಎಲ್ಲರೂ ಕೂಡ ಗಮನಿಸಿರೋದಿಲ್ಲ. ಈ ಆಪ್ಷನ್ ಎಂಟ್ರಿ ಎಕ್ಸ್ಟೆಂಡ್ ಮಾಡಿರೋದನ್ನು ಯಾರ್ಯಾರು ಈಗ ಫರೂಕ್ ಕಾಲೇಜನ್ನು ಹಾಕೊಂಡಿಲ್ಲ ಅಂತ ಮೆನ್ಷನ್ ಮಾಡ್ತಾ ಇದ್ದೀರೋ ಅವರೆಲ್ಲರೂ ಕೂಡ ಹೋಗಿ ಈ ಫರೂಕ್ ಕಾಲೇಜನ್ನು ಹಾಕೊಂಡ್ಬಿಡಿ. ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ನೋಡಿ, MBBS ಫರೂಕ್ ಕಾಲೇಜನ್ನು ಹೊಸದಾಗಿ ಸೀಟ್ ಮ್ಯಾಟ್ರಿಕ್ಸ್ಗೆ ನೀಡಿರುವ ಕಾರಣ ಆಪ್ಷನ್ ಎಂಟ್ರಿ ದಾಖಲಿಸಲು ಅವಕಾಶ ನೀಡಿದೆ. ಉಳಿದಂತೆ ಆಪ್ಷನ್ಗಳನ್ನು ಕ್ರಮಗೊಳಿಸಬಹುದು. ಇದು ಕೊನೆ ದಿನಾಂಕ ಆಗಿರ್ತದೆ. ಇದು ನಂತರ ಮತ್ತೆ ವಿಸ್ತರಣೆಯನ್ನು ಮಾಡೋದೇ ಇಲ್ಲ. ಹೀಗಾಗಿ ಅಭ್ಯರ್ಥಿಗಳು ಎಚ್ಚರ ವಹಿಸಿ ಕಾರ್ಯಪ್ರವೃತ್ತರಾಗಬೇಕಾಗುತ್ತೆ. ಅಂದರೆ ಇಲ್ಲಿ ತನಕ ಯಾರ್ಯಾರು ಎಚ್ಚೆತ್ಕೊಂಡಿರಲಿಲ್ಲ ಅವ್ರಿಗೆಲ್ರಿಗೂ ಎಚ್ಚರವನ್ನು ವಹಿಸೋದಕ್ಕೆ ಈಗ ಹೇಳಿದ್ದಾರೆ. ಆದ್ದರಿಂದ ಈ ರಾತ್ರಿ ಎಲ್ಲ ಕೂತ್ಕೊಂಡು ನಿಮ್ಮ ಆಪ್ಷನ್ ಎಂಟ್ರಿಗಳನ್ನು ಏನಾದರೂ ಆಲ್ಟರ್ ಮಾಡ್ಕೊಳ್ಳೋದಿದ್ರೆ ಆಲ್ಟರ್ ಮಾಡ್ಕೊಳ್ಳಿ, ಡಿಲೀಟ್ ಮಾಡ್ಕೊಳ್ಳೋದಿದ್ರೆ ಡಿಲೀಟ್ ಮಾಡ್ಕೊಳ್ಳಿ, ರೀಅರೇಂಜ್ ಮಾಡ್ಕೊಳ್ಳೋದಿದ್ರೆ ರೀಅರೇಂಜ್ ಮಾಡ್ಕೊಳ್ಳಿ. ಕೆಲವೊಬ್ಬರು ಕಮೆಂಟ್ ಹಾಕ್ತಾ ಇದ್ರು, ಇನ್ನೂ ಡೇಟ್ ಎಕ್ಸ್ಟೆಂಡ್ ಆಗ್ತದೆ, ಇದರ ಬಗ್ಗೆ ನಾವು KEಗೆ ಕಾಲ್ ಮಾಡಿ ಕೇಳಿದೆವು. ಅವರು ಹೇಳ್ತಾ ಇದ್ರು ಇನ್ನೂ ಸ್ವಲ್ಪ ನಿಮಗೆ ನೋಟಿಫಿಕೇಶನನ್ನು ಬಿಡ್ತೇವೆ ಸದ್ಯದಲ್ಲಿ ಅಂತ ಹೇಳಿದರು. ಅದಕ್ಕೆ ತಕ್ಕ ಹಾಗೆ KE ಕೂಡ ತಮ್ಮ ಮಾತಿಗೆ KE ಅವರು ಯಾವುದೇ ಒಂದು ಕೆಲಸವನ್ನು ಮಾಡೋದಾದರೂ ಕೂಡ ಒಬ್ಬ ವಿದ್ಯಾರ್ಥಿಗೆ ಅನಾನುಕೂಲವಾಯಿತಂದರೆ ಕೌನ್ಸಿಲಿಂಗ್ ಪ್ರೊಸೆಸ್ನಲ್ಲಿ ಅದರಿಂದ ಪೂರ್ತಿಯಾಗಿ ಒಂದು ಕೌನ್ಸಿಲಿಂಗ್ ಪ್ರೊಸೆಸ್ಸನ್ನೇ ಆಲ್ಟರ್ ಮಾಡುವಂಥ ಸಾಧ್ಯತೆ ಇರ್ತದೆ. ಆದ್ದರಿಂದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಈ ಒಂದು ಕೌನ್ಸಿಲಿಂಗನ್ನು ಅವರು ಏನಾದರೂ ಬದಲಿಸಬಹುದು. ಆದ್ದರಿಂದ ಈ ಒಂದು ಆಪ್ಷನ್ ಎಂಟ್ರಿಯನ್ನು ಮತ್ತೆ ನಿಮಗೆ 8ರ ತನಕ ಎಕ್ಸ್ಟೆಂಡ್ ಮಾಡಿದ್ದಾರೆ. 8ರ ತನಕ ಎಕ್ಸ್ಟೆಂಡ್ ಮಾಡಿದರೆ ರಿಸಲ್ಟ್ ಯಾವಾಗ ಬರ್ಬೋದು ಅಂದರೆ ನಾಳೆ ಸಂಜೆ ಅಥವಾ ರಾತ್ರಿಯಲ್ಲಿ ಬರ್ಬೋದು. ಅಕಸ್ಮಾತ್ ನಾಳೆ ಸಂಜೆ ಅಥವಾ ರಾತ್ರಿಯಲ್ಲಿ ಬರೆದಿದ್ರೆ ಭಾನುವಾರ ಬೆಳಗ್ಗೆ ಬರುವಂಥ ಸಾಧ್ಯತೆ ಇರ್ತದೆ. ಹಾಗೆ ಭಾನುವಾರದ ಇಡೀ ದಿನ ನಿಮಗೆ ಎಕ್ಸಿಟ್ ಆಗೋದಕ್ಕೆ ಆಪ್ಷನನ್ನು ಕೂಡ ಕೊಡಬಹುದು. ಎಕ್ಸಿಟ್ ಆಪ್ಷನನ್ನು ಕೊಟ್ಟ ನಂತರ ಮರುದಿನವೇ ನಿಮಗೆ ಈ ಒಂದು ಫೈನಲ್ ರಿಸಲ್ಟನ್ನು ಬಿಡುವಂಥ ಸಾಧ್ಯತೆ ಇರ್ತದೆ. ನನ್ನ ಹಿಂದಿನ ವಿಡಿಯೋದಲ್ಲಿ ಫಾರೂಕ್ ಕಾಲೇಜ್ನ ಒಂದು ಸೀಟ್ ಮ್ಯಾಟ್ರಿಕ್ಸನ್ನು ವಿವರಿಸಿದ್ದೆ. ಆದರೆ ಈ ಒಂದು ವಿಡಿಯೋದಲ್ಲಿ ಆ ಒಂದು ಕಾಲೇಜ್ನಲ್ಲಿ ಗೋರ್ಮೆಂಟ್ ಫೀಸ್ಗೆ 1,53,571 ಫೀಸ್ ಸ್ಟ್ರಕ್ಚರ್ ಆಗಿರ್ತದೆ. ಪ್ರೈವೇಟ್ ಸೀಟ್ಗೆ ಅಂದರೆ GMP ಸೀಟ್ಗೆ 12,117,000 ಆಗಿರ್ತದೆ. ಅದೇ ರೀತಿಯಲ್ಲಿ ಮ್ಯಾನೇಜ್ಮೆಂಟ್ ಕೋಟಾದಲ್ಲಿ 30,11,950 ಫೀಸ್ ಸ್ಟ್ರಕ್ಚರ್ ಆಗಿರ್ತದೆ. ಇದನ್ನು ನೋಡಿಕೊಂಡು ನೀವು 3ರಲ್ಲಿ ಯಾವುದನ್ನು ಹಾಕ್ಕೊಳ್ಬೇಕು ಅನ್ನೋದನ್ನು ಮೆನ್ಷನ್ ಮಾಡಬೇಕಾಗುತ್ತೆ. ಆದ್ದರಿಂದ KEಗೆ ಧನ್ಯವಾದಗಳು ಈ ಒಂದು ಆಪ್ಷನ್ ಎಂಟ್ರಿಯನ್ನು ಎಕ್ಸ್ಟೆಂಡ್ ಮಾಡಿದ್ದಕ್ಕೆ. ಕೆಲವೊಂದು ವಿದ್ಯಾರ್ಥಿಗಳ ಕೂಗು ನಿಮಗೆ ಕೇಳಿಸಿದೆ, ನಿಮ್ಮ ಮೇಲೆ ಭರವಸೆ ಕೂಡ ಜಾಸ್ತಿ ಆಗಿದೆ. ನೋಡೋಣ ಎಲ್ಲಿಯವರೆಗೂ ಈ ಒಂದು ಪ್ರೊಸೆಸ್ ನಡೀತಾ ಹೋಗ್ತದೆ ಅಂತ ವೇಟ್ ಮಾಡೋಣ. ಇದಿಷ್ಟಾಗಿತ್ತು ಈವರೆಗಿನ ಮಾಹಿತಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಈ ವಿಷಯವನ್ನು ಶೇರ್ ಮಾಡಿ. ಧನ್ಯವಾದಗಳು.